ಅಲ್ಲಿಗೆ ಇವರು ಸಿಎಂ ಆಗ್ಬೇಕು ಅನ್ನುವಂತ ಆಸೆಲಿದ್ದಾರೆ ಅಂತ. ಈಗ ಈ ವಿಚಾರದ ಬಗ್ಗೆ ಹೇಳಿದೆ. ಪ್ರತಿನಿತ್ಯನೂ ಕೂಡ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಯಾಕಾಗಿ ಬೊಬ್ಬೆ ಹೊಡಿತಾರೆ? ಅವ್ರ ಇಲಾಖೆ ವಿಚಾರ ಬಿಟ್ಟು ಯಾಕೆ ಹೊರಗಡೆ ವಿಚಾರ ಮಾತಾಡಲ್ಲ? ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಕಲಘಟಕಿಯ ಲಾಡು ಸಂತೋಷ್ ಲಾಡ್ ಅವ್ರನ್ನೂ ಕೂಡ ನಾನು ಕೇಳ್ತೀನಿ. ಸಂತೋಷ್ ಲಾಡ್ ಅವರೇ, ಏನು ಸರ್, ಹಿಂದೆನೂ ನಿಮ್ಗೆ ಹೇಳಿದೆ, ನೀವು ಮೇಧಾವಿ ಅಲ್ಲ ಸರ್. ನೀವು ಮೇಧಾವಿ ಥರ ಭಾಳ ಮಾತಾಡ್ತೀರಿ ಅಷ್ಟೇ ಸರ್. ಮೋದಿ ಅವರಿಗೆ ಎಕನಾಮಿ ಬಗ್ಗೆ ನೀವು ಪಾಠ ಹೇಳ್ಕೊಡಕ್ಕೆ ಹೋಗ್ತೀರಿ. ಓ, ದೇಶದ ಸಾಲದ ಪ್ರಮಾಣ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತೀರಿ. ಸರ್ ಸಂತೋಷ್ ಲಾಡ್, ಈ ದೇಶದ ಅರ್ಥವ್ಯವಸ್ಥೆಯನ್ನು ನಡೆಸುವಂಥದ್ದು ಒಂದು ಟ್ರಾನ್ಸಿಟ್ ಪರ್ಮಿಟ್ ತಗೊಂಡು 10 ಲಾರಿಗಳನ್ನ ಒಂದೇ ಪರ್ಮಿಟಲ್ಲಿ ಓಡಿಸ್ತಾರಲ್ಲ, ಅದನ್ನ ಕಳ್ಳಸಾಗಣೆ ಮಾಡ್ತಾರಲ್ಲ, ಆ ಥರ ಅಂತ ಅಂದ್ಕೊಂಡಿದ್ದೀರಾ? ಅಥವಾ ಸಂಡೂರು ಮೈನ್ಸಿಂದ 10,000 ಟನ್ನನ್ನು ಕದ್ದು ಸಾಗಣೆ ಮಾಡಿದ್ರಲ್ಲ, ಕದ್ದು ಸಾಗಣೆ ಮಾಡಿ ದುಡ್ಡು ಮಾಡಿದ್ರಲ್ಲ, ಆ ಥರ ಎಕನಾಮಿ ನಡೆಸೋದು ಅಂತ ತಿಳ್ಕೊಂಡಿದ್ದೀರಾ? ಅಥವಾ ನಿಮ್ಮ ಕಾರ್ಮಿಕ ಇಲಾಖೆಯಲ್ಲಿ 600 ರೂಪಾಯಿ ಕಿಟ್ ಇದೆಯಲ್ಲ, ಅದನ್ನು 2,600 ರೂಪಾಯಿಗೆ ಮಾರಾಟ ಮಾಡಿದ್ರಲ್ಲ, ಖರೀದಿ ಮಾಡಿಬಿಟ್ಟು ಪಾಪದವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದರಲ್ಲಿ ದುಡ್ಡು ಹೊಡೆದ್ರಲ್ಲ, ಆ ಥರನ ಸರ್ ಎಕನಾಮಿನ ನಡೆಸುವಂಥದ್ದು? ನಾನು ಈ ಕಲಘಟಗಿ ಲಾಡು ಬಗ್ಗೆ, ಅವರ ಒಂದು ಅಜ್ಞಾನದ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಏನು ಮೋದಿಯವ್ರು ಬಂದರೆ ಸಾಲದ ಪ್ರಮಾಣ ಇಷ್ಟು ಲಕ್ಷ ಕೋಟಿ ಆಗೋಯ್ತು, ಇಷ್ಟು ಲಕ್ಷ ಕೋಟಿ ಆಯಿತು ಅಂತ ಹೇಳ್ತಿರಲ್ಲ. ಲಾಡು ಅವರೇ, ನಿಮಗೆ ಅರ್ಥವ್ಯವಸ್ಥೆ ಬಗ್ಗೆ ಕನಿಷ್ಠ ಜ್ಞಾನ ಇರಬೇಕಾಗುತ್ತೆ. ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಇದು ಶಾಲೆಗೆ ಹೋಗೋ ಮಕ್ಕಳಿದೆಲ್ಲ, ಎಲಿಮೆಂಟ್ರಿ ಮಕ್ಕಳಿಗೂ ಕೂಡ ಇದು ಗೊತ್ತಿರುತ್ತೆ. GDPಯಲ್ಲಿ ನಾಮಿನಲ್ GDP PPP ಅಂತ ಇರ್ತದೆ. ಅದನ್ನ ಸಾಲ, ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅಂತ ಹೊರಗಿನ ಸಾಲ ಏನಿದೆಯಲ್ಲ, ಆ ಸಾಲವನ್ನು GDP ಗ್ರೋತ್ಗೆ ನಾವು ಹೋಲಿಕೆ ಮಾಡಿ ಅದನ್ನು ಅಳಿತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಇರಬೇಕಾದ ಸಂದರ್ಭದಲ್ಲಿ ನಮ್ಮ ದೇಶದ ಒಟ್ಟಾರೆ ಸಾಲ ಏನಿದೆ, ಆ ಸಾಲವನ್ನು, ಹೊರಗಿನ ಸಾಲ ಏನಿದೆ, ಸಾಲವನ್ನು ನಮ್ಮ GDP ಅಭಿವೃದ್ಧಿಗೆ, GDP ಗ್ರೋತ್ಗೆ ಹೋಲಿಸಿದಾಗ 17% ಇತ್ತು ಸರ್. ಮನಮೋಹನ್ ಸಿಂಗ್ ಅವರು 2014ರಲ್ಲಿ ಈ ದೇಶದ ಪ್ರಧಾನಿಯಾಗಿ ಚೇರನ್ನು ಖಾಲಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನೋದು $446 ಬಿಲಿಯನ್ ಇತ್ತು. ಅಂದರೆ ಅದನ್ನು GDP ಗ್ರೋತ್ಗೆ ಅದನ್ನು ಹೋಲಿಸಿದ್ರೆ 23.9% ಇತ್ತು ಸರ್. ಇವತ್ತು ನರೇಂದ್ರ ಮೋದಿಯವರ ಕಾರ್ಯಕಾಲದಲ್ಲಿ ಇವತ್ತು ನಮ್ಮ GDP ಗ್ರೋತ್ ಮತ್ತು ನಮ್ಮ ಸಾಲ ಹೋಲಿಸಿದ್ರೆ, ನಮ್ಮ ಸಾಲ $736 ಬಿಲಿಯನ್ ಇದೆ. ಅದು ನಮ್ಮ GDP ಗ್ರೋತ್ಗೆ ಹೋಲಿಸಿದ್ರೆ 19%, 1% ಇದೆ. 23.9%ಗೂ 19.1%ಗೂ ವ್ಯತ್ಯಾಸ ಇಲ್ವಾ ಸರ್? ಇದು ಅರ್ಥವ್ಯವಸ್ಥೆಯ ಅದರ ಗಾತ್ರಕ್ಕೆ ಅನುಗುಣವಾಗಿ ನಾವು ಲೆಕ್ಕಾಚಾರವನ್ನು ಹಾಕ್ತೀವಿ. ಹಾಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿರುವಂಥ ಸಂದರ್ಭದಲ್ಲಿ ಭಾರತದ ಅರ್ಥವ್ಯವಸ್ಥೆ ಜಗತ್ತಿನಲ್ಲಿ ಅತಿ ದೊಡ್ಡ ಅರ್ಥವ್ಯವಸ್ಥೆಯಲ್ಲಿ 10ನೇ ಸ್ಥಾನದಲ್ಲಿತ್ತು. ಇವತ್ತು 4ನೇ ಸ್ಥಾನದಲ್ಲಿದೆ. ನಮ್ಮ ಪರ್ಚೇಸಿಂಗ್ ಪವರ್ ಪ್ಯಾರಿಟಿನೂ ಕೂಡ ಜಾಸ್ತಿ ಆಗಿದೆ. ನಮ್ಮ ದೇಶೀಯ ಉತ್ಪನ್ನನೂ ಕೂಡ ಜಾಸ್ತಿ ಆಗಿದೆ. ದೇಶೀಯ ತಂತ್ರಜ್ಞಾನದ ಅಭಿವೃದ್ಧಿಗೂ ಕೂಡ ಅಷ್ಟನ್ನು ಒತ್ತು ಕೊಟ್ಟಿದ್ದೀವಿ ಸರ್. 19.1% ಆಫ್ GDP ಗ್ರೋತು ಅಷ್ಟು ನಮ್ಮದು ಎಕ್ಸ್ಟರ್ನಲ್ ಡೆಪ್ಟ್ ಇದೆ. ನಿಮ್ಮ 23.8%, 23.9% ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇತ್ತು. ಯಾವ್ದು ಜಾಸ್ತಿ ಸರ್? ಆಯಿತು, ಕರ್ನಾಟಕದ ವಿಚಾರಕ್ಕೆ ಬರೋಣ ಸರ್. ಇಡೀ ರಾಜ್ಯದಲ್ಲಿ ಇದುವರೆಗೂ ಕೆಂಗಲ್ ಹನುಮಂತಯ್ಯನವರಿಂದ ಸಿದ್ದರಾಮಣ್ಣನವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾಗಿ ಬಂದರೋ ಅವ್ರು ಮಾಡಿರುವಂಥ ಒಟ್ಟಾರೆ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ, ಸಿದ್ದರಾಮಯ್ಯನವರು 2013ರಿಂದ 18, ಈಗ 2023ರಿಂದ ಇದುವರೆಗೂ ಮಾಡಿರುವಂಥ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ, ಸಿದ್ದರಾಮಯ್ಯನವರು ಮಾಡಿರೋ ಸಾಲನೇ ಜಾಸ್ತಿ ತೂಗುತ್ತೆ. ಕರ್ನಾಟಕದ ಸಾಲ ಇವತ್ತು ಹೆಚ್ಚು ಕಡಿಮೆ 8 ಲಕ್ಷ ಕೋಟಿಗೆ ಹೋಗಿದೆ. ಅದು ಕರ್ನಾಟಕದ GDP ಗ್ರೋತ್ ಅಂತ ಏನು ಹೇಳ್ತೀವಿ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ನಾವು ಹೋಲಿಕೆಯನ್ನು ಮಾಡಿದರೆ 25% ಇದೆ ಸರ್. ಯಾರಿಗೆ ಎಕನಾಮಿ ಪಾಠ ಹೇಳ್ಕೊಡ್ತೀರಿ? ಇದೇನು ನಿಮ್ಮ ಇಲ್ಲಿ ಮೈನಿಂಗಲ್ಲಿ ಒಂದೇ ಪರ್ಮಿಟಲ್ಲಿ 16 ಲಾರಿ ನೋಡಿಸ್ಬಿಟ್ಟು ದುಡ್ಡು ಮಾಡೋದಂಗೆ ಅಂತ ತಿಳ್ಕೊಂಡಿದ್ದೀರಾ? ಫಸ್ಟ್ ಹೋಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿ, ಮೋದಿಯವ್ರಿಗೆ ನೀವು ಹೇಳ್ಕೊಡಕ್ಕೆ ಬರಬೇಡಿ. ಮೋದಿಯವರು ಈ ದೇಶದ ಎಕನಾಮಿಯನ್ನು ಮನಮೋಹನ್ ಸಿಂಗ್ ಕಾಲದಲ್ಲಿ $1.8 ಟ್ರಿಲಿಯನ್ ಇತ್ತು, ಇವತ್ತು $4 ಟ್ರಿಲಿಯನ್ ತಗೊಂಡು ಹೋಗಿದ್ದಾರೆ. ಅವ್ರಿಗೆ ನೀವು ಪಾಠ ಹೇಳಕ್ಕೆ ಕೊಡ್ತೀರಾ? ಆಯಿತು, ನಾನು ಈ ಸಂತೋಷ್ ಲಾಡ್ಗೂ ಕೇಳಕ್ಕೆ ಬಯಸ್ತೀನಿ, ನೀವು ಯಾವ ಖಾತೆ ಸಚಿವರು ಸರ್? ಏನು ಸೋಷಿಯಲ್ ಮೀಡಿಯಾ ಖಾತೆ ಸಚಿವರ ನೀವು? ಪ್ರತಿನಿತ್ಯ ಕಾ ಅಂತ ಇರ್ತೀರಿ. ಕಲಘಟಗಿನಲ್ಲಿ ಏನು ಕಾಗೆಗಳು ಬೇರೆ ಇಲ್ವಾ? ನೀವೇ ಇರೋದ? ಪ್ರತಿನಿತ್ಯ ಕಾ ಅಂತಿರಲ್ಲ ಸರ್. ನಿಮ್ಮ ಕಾರ್ಮಿಕ ಇಲಾಖೆ ಕೆಳಗಡೆ ಇಷ್ಟು ESI ಹಾಸ್ಪಿಟಲ್ ಬರ್ತಲ್ಲ ಸರ್, ಒಂದು ESI ಹಾಸ್ಪಿಟಲ್ಗೆ ನೀವು ಭೇಟಿ ಕೊಟ್ಟಿದ್ದೀರಾ ಸರ್? ESIದಲ್ಲಿ ಏನು ದುಡ್ಡು ಕಲೆಕ್ಟ್ ಆಗುತ್ತೆ ಅಷ್ಟನ್ನ ಕೇಂದ್ರ ಸರ್ಕಾರ 1,000 ಕೋಟಿಗಿಂತ ಹೆಚ್ಚು ವಾಪಸ್ಸು ಪ್ರತಿ ವರ್ಷನೂ ರಾಜ್ಯಕ್ಕೆ ಕೊಡುತ್ತೆ. ESI ಹಾಸ್ಪಿಟಲ್ ಯಾವ ಹಾಸ್ಪಿಟಲಲ್ಲಿ ಸರಿಯಾದ ಎಕ್ವಿಪ್ಮೆಂಟ್ಸ್ ಇದೆ ಸರ್?
ಎಲ್ಲಿ ಔಷಧ ಸಿಗ್ತಾ ಇದೆ ಹೇಳಿ ಸರ್? ನಮ್ಮ ಮೈಸೂರು ESI ಹಾಸ್ಪಿಟಲ್ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ವರದಿ ಆಯಿತು, ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು. ಎಕ್ವಿಪ್ಮೆಂಟ್ಸನ್ನು ನೀವು ಖರೀದಿ ಮಾಡಿದ್ರೆ ಸರ್? ESI ಹಾಸ್ಪಿಟಲ್ ಬೇಕಾದಂಥ ಡಾಕ್ಟರ್ಸನ್ನ ನೀವು 2.5 ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು ಯಾವ ಥರ ರಿಕ್ರೂಟ್ಮೆಂಟ್ ಮಾಡಿದ್ರೆ ಸರ್? ಲಾಸ್ಟ್ ರಿಕ್ರೂಟ್ಮೆಂಟ್ ಯಾವತ್ತು ನಡೆದಿದೆ ಸರ್? ದಯವಿಟ್ಟು ನೀವು ಹೇಳಿ ಸರ್. ನೀವು ರಿಕ್ರೂಟ್ಮೆಂಟ್ ಮಾಡಿದ್ದೀರಾ? ನೀವು ಏನೂ ಮಾಡಿಲ್ಲ. ನಿಮ್ಮ ಇಲಾಖೆಗೆ ನೀವೇ ವಿಸಿಟ್ ಕೊಡಲ್ಲ. ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ. ESI ಹಾಸ್ಪಿಟಲ್ಗಳು ಇವತ್ತು ರೆಫರಲ್ ಸೆಂಟರ್ಗಳಾಗಿದ್ದಾವೆ. ಒಂದೊಂದು ಹಾಸ್ಪಿಟಲ್ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಪ್ರೈವೇಟ್ ಹಾಸ್ಪಿಟಲ್ ಜೊತೆಗೆ ಟೈ ಅಪ್ ಮಾಡಿಕೊಂಡು ಬರೀ ರೆಫರ್ ಮಾಡ್ಕೊಡೋದು, ಚೀಟಿ ಬರೆದು ಕಳಿಸೋಂಥದ್ದಾಗೋಗಿದೆ. ಒಂದು ಔಷಧ ಸಿಗಲ್ಲ, ಎಕ್ವಿಪ್ಮೆಂಟ್ಸ್ ಇಲ್ಲ, ಒಂದು ಸರ್ಜರಿ ಮಾಡಲ್ಲ, ರೆಫರಲ್ ಸೆಂಟರ್ ಆಗಿವೆ. ಏನು ಸರ್ ಮಾಡಿದ್ರಿ ನೀವು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.